ವಿಶ್ವಾದ್ಯಂತ ಇವತ್ತು ಟಾಕ್ಸಿಕ್ ಹಬ್ಬವನ್ನ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಏನು ಅಭಿಮಾನಿಗಳು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ರು, ಕೊನೆಗೂ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾ ಹೇಗಿದೆ ಅಂತ ಕೂಡ ಒಂದಷ್ಟು ಜನ ಅಭಿಮಾನಿಗಳು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟ್ಟರಲ್ಲಿ, ಹಾಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳಲ್ಲಾಗಿರ್ಬೋದು ಈಗ ಟಾಕ್ಸಿಕ್ ಸಿನಿಮಾ ಹೇಗಿದೆ ಅನ್ನೋ ಚರ್ಚೆನೇ ತುಂಬ ಜೋರಾಗಿ ನಡೀತಾ ಇರುವಂಥದ್ದು. ಇನ್ನು ನಾನು ಕೂಡ ಟಾಕ್ಸಿಕ್ ಸಿನಿಮಾವನ್ನು ನೋಡ್ಕೊಂಡು ಬಂದಿದ್ದೀನಿ. ನನ್ನ ಪಾಯಿಂಟ್ ಆಫ್ ವ್ಯೂ, ಹಾಗೆ ಟ್ವಿಟ್ಟರ್ ಪಾಯಿಂಟ್ ಆಫ್ ವ್ಯೂ, ಹಾಗೆ ಅಭಿಮಾನಿಗಳ ಪಾಯಿಂಟ್ ಆಫ್ ವ್ಯೂ ಓವರಾಲ್ ಇಟ್ಕೊಂಡು ಇವತ್ತು ಟಾಕ್ಸಿಕ್ ಸಿನಿಮಾ ರಿವ್ಯೂ ಅನ್ನು ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಮೊದಲನೇದಾಗಿ ಟಾಕ್ಸಿಕ್ ಸಿನಿಮಾದ ಪ್ಲಸ್ಗಳೇನು, ಮೈನಸ್ಗಳೇನು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಈಗ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ಟಾಕ್ಸಿಕ್ ಸಿನಿಮಾ ಒಂದು ಹಾಲಿವುಡ್ ರೇಂಜ್ನಲ್ಲಿ ಮೂಡಿ ಬಂದಿರುವಂತಹ ಸಿನಿಮಾ. ಸೊ ನಮ್ಮ ಕನ್ನಡ ಸಿನಿಮಾವನ್ನು, ಚಿತ್ರವನ್ನು ಒಂದು ಗ್ಲೋಬಲ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅನ್ನುವಂತಹ ಪ್ರಯತ್ನ ತುಂಬ ಎದ್ದು ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಎಲ್ಲೂ ಕೂಡ ನಮ್ಮ ಕನ್ನಡಿಗರಿಗೆ ಡಿಸಪಾಯಿಂಟ್ ಮಾಡದೇ ಇರೋ ರೀತಿಯಲ್ಲಿ ಸಿನಿಮಾವನ್ನು ಚಿತ್ರೀಕರಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಇನ್ನು ಈ ಸಿನಿಮಾವನ್ನು ನಿರ್ದೇಶನ ಮಾಡಿರೋದು ಗೀತು ಮೋಹನ್ ದಾಸ್ ಅವರು, ಹಾಗೆ ಈ ಸಿನಿಮಾವನ್ನು ನಿರ್ಮಾಣ ಮಾಡಿರೋದು KVN ಪ್ರೊಡಕ್ಷನ್ಸ್ ಹಾಗೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಜಂಟಿಯಾಗಿ ಮಾಡಿರುವಂತಹ ಸಿನಿಮಾ ಇದು. ಇದರಲ್ಲಿ ನಟ ರಾಕಿಂಗ್ ಸ್ಟಾರ್ ಯಶ್ ನಿಜವಾಗ್ಲೂ ರಾಕ್ ಮಾಡಿದ್ದಾರೆ. ಇವರ ಆ್ಯಕ್ಟಿಂಗ್ ಆಗಿರ್ಬೋದು, ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಅಥವಾ ಇವರು ಒಂದು ಆರಾನ ಕ್ಯಾರಿ ಮಾಡೋದಾಗಿರ್ಬೋದು ಒಂದು ಸಿನಿಮಾ ಅಲ್ಲಿ ತುಂಬ ಅದ್ಭುತವಾಗಿದೆ. ಇವರ ಒಂದು ಪ್ರಯತ್ನ ನಿಜವಾಗ್ಲೂ ಕೂಡ ಎಲ್ಲರ ಮನಸ್ಸನ್ನು ಈಗಾಗಲೇ ಗೆದ್ದು ಬಿಟ್ಟಿದೆ. ಇದು ಸಿನಿಮಾದ ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ಅವರು ಒಂದು ವಿಷನ್ ಇರ್ಬೋದು, ಅವರ ಥಾಟ್ಸ್ ಇರ್ಬೋದು, ಅವರು ಈ ಹಿಂದೆ ಏನು ಹೇಳ್ಕೊಂಡು ಬಂದಿದ್ರು, ನನ್ನ ವಿಷನ್ ತುಂಬ ದೊಡ್ಡದಾಗಿದೆ, ನನ್ನ ಥಾಟ್ ಪ್ರಾಸೆಸ್ ಈ ರೀತಿಯಾಗಿದೆ, ನಾನು ಈಗಿನ ಕಾಲಘಟ್ಟದ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡಿರೋದು, ಈ ಜನ್ಸಿಗಳಿಗೆ ಅನ್ನೋದು ಏನು ಅವ್ರು ಹೇಳ್ಕೊ ಬರ್ತಿದ್ರು ಅದನ್ನು 100% ಪ್ರೂವ್ ಮಾಡಿದ್ದಾರೆ. ಈ ಒಂದು ಸಿನಿಮಾ ಈಗಿನ ಯುವ ಪೀಳಿಗೆಗಳಿಗೆ ಒಂಥರ ಹತ್ರ ಆಗುವಂತಹ ಸಿನಿಮಾ ಆಗಿದೆ. ಆ್ಯಂಡ್ ಯಶ್ ಅವ್ರನ್ನ ಆ್ಯಕ್ಟಿಂಗನ್ನು ನಾವು ನೋಡೋದಾದರೆ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು, ಒಂದು ಟಿಕೆಟ್ ಆಗಿ ಕಾಣಿಸ್ಕೊಂಡಿದ್ದಾರೆ, ಇನ್ನೊಂದು ರಾಯ ಆಗಿ ಕಾಣಿಸ್ಕೊಂಡಿದ್ದಾರೆ. ರಾಯ ಒಂಥರ ಹೆಂಗಾಗಿದ್ದಾಗಿಂದ ಹಿಡಿದು ಅವರು ಮದುವೆ ಆದಮೇಲೆ ಒಂದು ಸ್ವಲ್ಪ ಏಜ್ ಆದಮೇಲೆವರೆಗೂ ಕೂಡ ಈ ಒಂದು ಪಾತ್ರವನ್ನು ಕ್ಯಾರಿ ಮಾಡಿದ್ದಾರೆ. ಅವರ ಫಿಸಿಕ್ ಆಗಿರ್ಬೋದು, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ಅಥವಾ ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು ತುಂಬ ಅದ್ಭುತವಾಗಿದೆ. ಎಲ್ಲೂ ಕೂಡ ನಾವು ಒಂದಿಷ್ಟು ಬ್ಲ್ಯಾಕ್ ಮಾರ್ಕನ್ನು ಕೂಡ ಹುಡ್ಕೋದಕ್ಕೆ ಆಗದೇ ಇಲ್ಲ. ಆ ರೀತಿಯಾದಂತಹ ಪರ್ಫಾರ್ಮೆನ್ಸನ್ನು ಟಾಕ್ಸಿಕ್ ಸಿನಿಮಾದಲ್ಲಿ ನಟ ಯಶ್ ಅವರು ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಅಭಿಮಾನಿಗಳಿಗೂ ಕೂಡ ಬೇಸರನೇ ಆಗೋದಿಲ್ಲ. ಅವರ ಪರ್ಫಾರ್ಮೆನ್ಸ್ ಅಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬೋದು. ಇನ್ನು ಸಿನಿಮಾದ ಎರಡನೇ ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಡೈರೆಕ್ಷನ್ ಹಾಗೆ ಸ್ಕ್ರೀನ್ ಪ್ಲೇ. ಈ ಡೈರೆಕ್ಷನ್ ಕೂಡ ಅಷ್ಟೇ ತುಂಬ ಎಫರ್ಟ್ಲೆಸ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಗೀತು ಮೋಹನ್ ದಾಸ್ ಅವರು ವುಮೆನ್ ಡೈರೆಕ್ಟರ್ ಆಗಿರೋದ್ರಿಂದ ಸಾಕಷ್ಟು ಭಾವನೆಗಳಿಗೆ ಬೆಲೆಯನ್ನು ಕೊಟ್ಟಿದ್ದಾರೆ ಅಂತ ನಮಗಿಲ್ಲಿ ಅರ್ಥ ಆಗ್ಬಿಡುತ್ತೆ. ಅವರ ಒಂದು ಡೈರೆಕ್ಷನ್ ಸ್ಟೈಲ್ನಲ್ಲೇ ನಾವು ಹೇಳ್ಬಿಡ್ಬೋದು. ಹೇಗೆ ಅನ್ನೋದಾದರೆ, ಈಗ ಸಿನಿಮಾ ನೋಡಿರೋರಿಗೆ ಗೊತ್ತಿರುತ್ತೆ, ನಾನು ಜಾಸ್ತಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ, ಬಿಕಾಸ್ ಸ್ಪಾಯ್ಲರ್ಸ್ ಆಗುತ್ತೆ. ನೀವು ಕೂಡ ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಲಿ ಅನ್ನೋ ಒಂದು ಮನೋಭಾವದಿಂದ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ವುಮೆನ್ ಎಮೋಷನ್ಸ್ಗೆ ಸಾಕಷ್ಟು ಬೆಲೆಯನ್ನು ಕೊಡಲಾಗಿದೆ. ಆ್ಯಂಡ್ ಒಬ್ಬ ಮನುಷ್ಯ ಎಮೋಷನ್ಸ್ನ ಹೇಗೆ ಹಿಡಿದಿಡ್ಕೊಳ್ತಾರೆ, ಅಥವಾ ಅವ್ರಿಗೆ ಇವಾಗ ಸಾಕಷ್ಟು ಜನ ಹೆಣ್ಮಕ್ಳಿಗೆ ನಂಗೆ ಈ ಥರ ಫೀಲ್ ಆಗ್ತಿದೆ ಅಂತನೋ, ಅಥವಾ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ, ಅದನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಗೀತು ಮೋಹನ್ ದಾಸ್ ಅವರು ತೋರಿಸಿದ್ದಾರೆ. ಆ್ಯಂಡ್ ಎಲ್ಲೂ ಕೂಡ ನಮಗೆ ಇವರ ಒಂದು ಡಿರೆಕ್ಷನ್ನಲ್ಲಿ ವಲ್ಗ್ಯಾರಿಟಿ ಕಾಣಿಸೋದಿಲ್ಲ. ಅಲ್ಲಿ ಇಂಟೆನ್ಸ್ ಆಗಿರುವಂತಹ ಒಂದಷ್ಟು ಸನ್ನಿವೇಶಗಳು ಇದ್ದರೂ ಕೂಡ, ಹಸಿ ಬಿಸಿ ದೃಶ್ಯಗಳು ಇದ್ದರೂ ಕೂಡ ಅದನ್ನು ನಾವು ಥಿಯೇಟರ್ನಲ್ಲಿ ನೋಡಬೇಕಾದ್ರೆ ಎಲ್ಲೂ ಕೂಡ ನಮಗೆ ಒಂದು ಸ್ವಲ್ಪ ಮುಜುಗರ ಫೀಲ್ ಆಗೋದಿಲ್ಲ, ಅಥವಾ ಅದು ವಲ್ಗ್ಯಾರಿಟಿ ಅಂತ ಅನ್ಸೋದಿಲ್ಲ. ಸೊ ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಈ ಒಂದು ಸಿನಿಮಾವನ್ನು ಗೀತು ಮೋಹನ್ ದಾಸ್ ಅವರು ಯಶ್ ಅಭಿಮಾನಿಗಳಿಗೆ ಹಾಗೆ ಚಿತ್ರರಂಗದ ಪ್ರೇಕ್ಷಕರಿಗೆ ನೀಡಿದ್ದಾರೆ ಅಂತ ಹೇಳ್ಬೋದು. ಇದು ಎರಡನೇ ಪ್ಲಸ್ ಆಗುತ್ತೆ. ಇನ್ನು ಮೂರನೇ ಪ್ಲಸ್ನ ನಾವು ನೋಡೋದಾದರೆ, ಸ್ಟಾರ್ ಕಾಸ್ಟ್ ಪರ್ಫೆಕ್ಟ್ ಸೆಲೆಕ್ಷನ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಆ್ಯಕ್ಟರ್ ಕೂಡ ಅವರ ಇಂಡಿವಿಜುವಲ್ ಸ್ಪೇಸ್ನ ಅವ್ರಿಗೇನು ಕೊಟ್ಟಿದ್ದಾರೆ, ಅಥವಾ ಆ ಒಂದು ಪಾತ್ರಕ್ಕೆ ಏನು ಸ್ಕೋಪ್ ಇದೆ ಅದನ್ನು ಕ್ಲೀನಾಗಿ ಡೆಲಿವರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಇಂಡಿವಿಜುವಲ್ ಆಗಿ ಮಾಡಿರುವಂಥ, ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಅಕ್ಷಯ್ ಒಬೆರಾಯ್ ಅವರಾಗಿರ್ಬೋದು, ಹಾಗೆ ನಯನತಾರಾ ಅವರಾಗಿರ್ಬೋದು, ನಡಿಯಾ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಕಿಯಾರಾ ಅಡ್ವಾಣಿ ಅವರಾಗಿರ್ಬೋದು, ರುಕ್ಮಿಣಿ ವಸಂತ್, ತಾರಾ ಸುತಾರಿಯಾ, ಹುಮಾ ಕುರೇಶಿ, ನಿಜಕ್ಕೂ ಹೇಳಬೇಕಂದ್ರೆ ಇವರಿಗೆ ಕೊಟ್ಟಿರುವಂತಹ ಸ್ಕ್ರೀನ್ ಪೇಸನ್ನು ಅವರು
ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ಕೊಂಡಿದ್ದಾರೆ. ಆಡಿಯನ್ಸ್ಗೆ ಎಲ್ಲೂ ಕೂಡ ಇವ್ರ ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ಅಂತ ಅನ್ಸೋದೇ ಇಲ್ಲ. ಆ್ಯಂಡ್ ನಮ್ಮ ಕನ್ನಡದಲ್ಲಿ ಏನಾದರೂ ಇವರ ಸಿನಿಮಾವನ್ನು ನಾವು ಟಾಕ್ಸಿಕ್ ಸಿನಿಮಾವನ್ನು ನೋಡ್ತಿದ್ದೀವಿ ಅಂತ ಹೇಳಿದ್ರೆ ಇದು ಎಲ್ಲೂ ಕೂಡ ನಮಗೆ ಒಂಥರ ಹೌದಾ ಇವ್ರ ಡೈಲಾಗ್ ಸರಿ ಅನಿಸ್ತಿಲ್ವಲ್ಲ ಅಂತ ಅನ್ಸೋದೇ ಇಲ್ಲ. ಅಷ್ಟು ಕ್ಲೀನಾಗಿ ಡಬ್ಬಿಂಗ್ ಕೂಡ ಆಗಿದೆ. ಆ್ಯಂಡ್ ಇವರ ಒಂದು ಪಾತ್ರಗಳಿಗೆ ಎಲ್ಲರೂ ಕೂಡ ಜಸ್ಟೀಸನ್ನು ಮಾಡಿದ್ದಾರೆ. ಅವ್ರಿಗೇನು ಕೊಟ್ಟಿದ್ದಾರೆ ಅದನ್ನು ಕ್ಲೀನಾಗಿ ಅವ್ರು ಡೆಲಿವರ್ ಕೂಡ ಮಾಡಿದ್ದಾರೆ. ಸೊ ಈ ಸ್ಟಾರ್ ಕಾಸ್ಟ್ ಅಥವಾ ಈ ಸ್ಟಾರ್ ಏನು ಕೊಲೀಗ್ಸ್ ಅಥವಾ ಕೋವರ್ಕರ್ಸ್ ಅಥವಾ ಆರ್ಟಿಸ್ಟ್ಗಳಿದಾರಲ್ಲ, ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಯಶ್ ಅವರಿಗೆ ಇವರ ಒಂದು ಸಪೋರ್ಟ್ ತುಂಬ ಜಾಸ್ತಿ ದೊಡ್ಡ ಲೆವೆಲಲ್ಲೇ ಇದೆ ಅಂತ ಹೇಳ್ಬೋದು. ಯಶ್ ಅವರು ಟಾಪ್ ನಾಚ್ ಆಗಿ ಮಾಡಿದ್ದಾರೆ. ಇನ್ನು ಮಿಕ್ಕಿದ ಏನು ಸ್ಟಾರ್ಡಮ್ ಅಥವಾ ಸ್ಟಾರ್ ಕಾಸ್ಟ್ ಇದೆ ಅವರು ಕೂಡ ಅವ್ರಿಗೆ ಕೊಟ್ಟಿರುವಂತಹ ಪಾತ್ರಕ್ಕೆ ಜಸ್ಟೀಸನ್ನು ಮಾಡಿದ್ದಾರೆ. ಇದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು 4ನೇ ಪ್ಲಸ್ ಪಾಯಿಂಟನ್ನು ನಾವು ನೋಡೋದಾದರೆ ಈ ಒಂದು ಸಿನಿಮಾ ಟೆಕ್ನಿಕಲಿ ಹೇಗಿದೆ. ಟೆಕ್ನಿಕಲಿ ನಮಗೆಲ್ಲೋ ಒಂದು ಕಡೆ ಗ್ಲಿಚ್ ಆಗ್ತಿದೆ ಅಂತನೋ ಅಥವಾ ಟೆಕ್ನಿಕಲಿ ಇಲ್ಲೊಂದು ಸ್ವಲ್ಪ ಏನಾದರೂ ಕ್ಯಾಮ್ರಾ ವರ್ಕ್ ಬೆಟರ್ ಮಾಡ್ಬೋದಿತ್ತೇನೋ ಅಥವಾ ಇಲ್ಲಿ ಒಂದು ಸ್ವಲ್ಪ ಏನಾದರೂ ಆ್ಯಡ್ ಆನ್ಸ್ ಮಾಡ್ಬೋದಿತ್ತೇನೋ ಅಥವಾ BGM ಹಾಗೆ ಹೀಗೆ, ಹಾನೆಸ್ಟ್ಲಿ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂತಹ ಒಂದು ಸಿನಿಮಾ. ಎಲ್ಲೂ ಕೂಡ ನಮಗೆ ಇಂಚೂರು ಏನೋ ಬೇಕಿತ್ತು ಸಿನಿಮಾಗೆ, ಯಾವತ್ತೂ ಯಾವುದೇ ಕಾರಣಕ್ಕೂ ಆ ಒಂದು ಫೀಲಿಂಗ್ನ ಬರೋದಕ್ಕೆ ಬಿಟ್ಟಿಲ್ಲ ನಟ ಯಶ್ ಅವರು. ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ. ಇನ್ನು 5ನೇ ವಿಚಾರಕ್ಕೆ ಹೋಯಿತು ಅಂತಂದರೆ BGM. ಇದು ಆ್ಯಕ್ಷನ್ ಸೀಕ್ವೆನ್ಸ್ ಇರುವಂತಹ ಸಿನಿಮಾ ಆಗಿರೋದ್ರಿಂದ ಅಲ್ಲಲ್ಲಿ ಬಿಲ್ಡಪ್ಗಾಗಿರ್ಬೋದು ಅಥವಾ ಅಲ್ಲಲ್ಲಿ ಒಂದಷ್ಟು ಸನ್ನಿವೇಶಗಳಿಗೆ ಈ BGM ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಯೂಶುವಲ್ ರವಿ ಬಸ್ರೂರು, ವಿಶಾಲ್ ಮಿಶ್ರಾ ಅವರು ಹಾಗೆ ಈ ಒಂದು ಟೀಮ್ ಆಗಿ ಏನು ವರ್ಕ್ ಮಾಡಿದ್ದಾರೆ ಅಲ್ಲ, ನಿಜಕ್ಕೂ ಅದ್ಭುತವಾದಂತಹ BGM ಅನ್ನು ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಇನ್ನು ಫಸ್ಟ್ ಹಾಫನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ ಈ ಸಿನಿಮಾ ಫಸ್ಟ್ ಹಾಫ್ ಕಂಪ್ಲೀಟ್ಲಿ ನಮ್ಮ ಇಂಡಿಯನ್ ಸಿನಿಮಾ ಅಂತ ಅನಿಸುತ್ತೆ. ಅಂದರೆ ನಮ್ಮ ಇಂಡಿಯನ್ಸಿಗೆ ಬೇಕಾಗಿರುವಂತಹ ಒಂದಷ್ಟು ಅಂಶಗಳನ್ನು ಆ್ಯಡ್ ಆನ್ ಮಾಡಿಕೊಂಡು ಮಾಡಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಸೆಕೆಂಡ್ ಹಾಫನ್ನು ನಾವು ಗಮನದಲ್ಲಿ ಇಟ್ಕೊಳ್ಳೋದಾದರೆ ಸಖತ್ತಾಗಿದೆ. ಇಟ್ಸ್ ಕಂಪ್ಲೀಟ್ಲಿ ಆ್ಯಕ್ಷನ್ ಸಿನಿಮಾ ಥರ ಇದೆ. ಹಾಲಿವುಡ್ ರೇಂಜಲ್ಲಿ ಸೆಕೆಂಡ್ ಹಾಫನ್ನು ತೊಗೊಂಡೋಗಿದ್ದಾರೆ. ಫಸ್ಟ್ ಹಾಫನ್ನು ನಮ್ಮ ಇಂಡಿಯನ್ ಅಂದರೆ ಹ್ಯೂಮನ್ ಬೀಯಿಂಗ್ಸ್ಗೆ ಕನೆಕ್ಟ್ ಆಗುವಂತಹ ಒಂದಷ್ಟು ಫ್ಯಾಮಿಲಿ, ಈ ಲವ್, ಎಮೋಷನ್ಸ್ ಇದನ್ನು ಅಲ್ಲಿ ಕನ್ವೆ ಮಾಡೋದಕ್ಕೆ ಅಂದರೆ ನೋಡಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ ಕಂಪ್ಲೀಟ್ಲಿ ಆ್ಯಕ್ಷನ್ ಮಸ್ತಾಗಿದೆ ಸೆಕೆಂಡ್ ಹಾಫ್ ಕೂಡ. ಫಸ್ಟ್ ಹಾಫ್ ಕೂಡ ತುಂಬ ಇಂಟೆನ್ಸ್ ಆಗಿ ಆ ಎಮೋಷನ್ಸನ್ನು ಕನೆಕ್ಟ್ ಆಗೋ ರೀತಿಯಲ್ಲಿ ಇದೆ. ಸೊ ಇದು ಸಿನಿಮಾದ ಪ್ಲಸ್ ಪಾಯಿಂಟ್ಸ್ಗಳು. ಇನ್ನು ನಾವು ಮೈನಸ್ ಅನ್ನೋ ವಿಚಾರಕ್ಕೆ ಬರೋದಾದರೆ ಸ್ಟೋರಿನ ಇನ್ನೂ ಬೆಟರ್ ಮಾಡ್ಬೋದಿತ್ತೇನೋ ಅಂತ ಹೇಳಿ ಸಾಕಷ್ಟು ಕಡೆ ಮಿಶ್ರ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಒಂದಷ್ಟು ಜನಕ್ಕೆ ಸ್ಟೋರಿ ಇಷ್ಟ ಆಗಿದೆ, ಇನ್ನೊಂದಷ್ಟು ಜನಕ್ಕೆ ಇನ್ನೂ ಬೆಟರ್ ಮಾಡ್ಬೋದಿತ್ತಪ್ಪ ಅಂತ ಅನಿಸಿದೆ. ಅದು ಅವರವರ ಒಪಿನಿಯನ್ಗೆ ಬಿಟ್ಟಿದ್ದು. ಇನ್ನು US ನೋಡೋದಾದರೆ ಸಾಕಷ್ಟು ಜನಕ್ಕೆ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಆ್ಯಂಡ್ ಇಲ್ಲಿ ಏನಕ್ಕೆ ನಾನು ಇದನ್ನು ಮೈನಸ್ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇದು ಎಲ್ಲರಿಗೂ ಅನ್ವಯಿಸುವಂತಹ ಕತೆ ಅಲ್ಲ. ಇದು ಎಲ್ಲರ ಮನೆಯಲ್ಲೂ ನಡೆಯುವಂತಹ ಫ್ಯಾಮಿಲಿ ಡ್ರಾಮಾ ಅಲ್ಲ. ಇಟ್ಸ್ ಆಸ್ ದೇ ಟೋಲ್ಡ್ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಇದು ದೊಡ್ಡವರಿಗೆ, ವಯಸ್ಕರಿಗೆ ಒಂದು ಫೇರಿ ಟೇಲ್ ಅಷ್ಟೇ. ಒಂದು ಮ್ಯಾಜಿಕ್ ಆಗಿರ್ಬೋದು ನಮ್ಮ ಜೀವನದಲ್ಲಿ, ಅಥವಾ ರಾಯನ ಬದುಕಲ್ಲಾಗುವಂತಹ ಮ್ಯಾಜಿಕ್ ಆಗಿರ್ಬೋದು, ಅಥವಾ ಮಿಸರಬಲ್ ಒಂದಷ್ಟು ಸನ್ನಿವೇಶಗಳು ಏನು ಅವರನ್ನು ಮೈಂಡಲ್ಲಿ ಅವರು ಒಂದಷ್ಟು ವಿಚಾರಗಳು ನಡೀತಾ ಇರುತ್ತೆ. ನಾನು ಬಿಕಾಸ್ ಕತೆ ಹೇಳ್ಬಿಡ್ತೀನಿ ಅನ್ನೋ ಭಯಕ್ಕೆ ಏನೂ ಹೇಳ್ತಾ ಇಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಆ್ಯಂಡ್ ಈಗ ಅವರಿಗೆ ಆಗ್ತಿರುವಂತಹ ಒಂದಷ್ಟು ಎಮೋಷನ್ಸನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅನ್ನೋದನ್ನು ನಾವು ಪ್ಲಸ್ ಪಾಯಿಂಟಲ್ಲೇ ಹಾಕ್ಬೋದು. ಆದರೆ ಮೈನಸ್ ಅಂತ ಬಂದಾಗ ಆ ಸ್ಟೋರಿ ಎಲ್ಲೋ ಒಂದು ಕಡೆ ಅನ್ಸಿಂಕ್ ಆಯ್ತೇನೋ ಅಂತ ಸಾಕಷ್ಟು ಜನಕ್ಕೆ ಅನಿಸಿದೆ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇನ್ನು ಟ್ವಿಟರ್ ರಿವ್ಯೂಗಳಲ್ಲಿ ಕೆಲವೊಬ್ಬರೆಲ್ಲ ಇದು ಟಾಕ್ಸಿಕ್ ಅಲ್ಲ ಟಾರ್ಚರ್ ಅಂತ ಕೂಡ ಕಮೆಂಟ್ ಮಾಡ್ತಿದ್ದಾರೆ. ಇದು ಒಂಥರ ನೈಟ್ ಮೇರ್, ಇದೊಂಥರ ಕೆಟ್ಟ ಕನಸು ಈ ಸಿನಿಮಾ ಅನ್ನೋ ರೀತಿಯಲ್ಲೆಲ್ಲ ಕಮೆಂಟ್ಗಳನ್ನು ಮಾಡಿ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸ್ಟೋರಿ ಲೈನಿಗೆ ಬರೋದಾದರೆ ಒಂದು ಸ್ವಲ್ಪ ಮಿಶ್ರ ಪ್ರತಿಕ್ರಿಯೆಗಳಿದೆ. ಕೆಲವ್ರಿಗೆ ಈ ಸಿನಿಮಾದ ಸ್ಟೋರಿ ಕತೆ ಲೈನ್ ಇಷ್ಟ ಆಗ್ಬೋದು, ಇನ್ನು ಕೆಲವ್ರಿಗೆ ಈ ಒಂದು ಕತೆ ಲೈನ್ ಇಷ್ಟ ಆಗದೆ ಇರ್ಬೋದು. ಇನ್ನು ಎರಡನೇ ಮೈನಸ್ ವಿಚಾರಕ್ಕೆ ಬರೋದಾದರೆ ಎಲ್ಲೋ ಒಂದು ಕಡೆ ಅನ್ಸಿಂಕ್ ಇದೆ ಅಂತ ಅನ್ಸಕ್ಕೆ ಶುರು ಆಗತ್ತೆ. ಅನ್ಸಿಂಕ್ ಅಂತಂದರೆ ಈ ಸೀನ್ ಇಲ್ಲಿರಬೇಕಿತ್ತು, ಈ ಸೀನ್ ಇನ್ನು ಸ್ವಲ್ಪ ಏನಾದರೂ ಚೆನ್ನಾಗಿ ಮಾಡ್ಬೋದಿತ್ತು, ಇವ್ರಿಗೆ ಇನ್ನೊಂದು ಸ್ವಲ್ಪ ಕ್ಲೋಷರ್ ಕೊಡ್ಬೋದಿತ್ತು, ಅಥವಾ ಈ ಒಂದು ಪಾತ್ರಕ್ಕೆ ಇನ್ನೊಂದು ಸ್ವಲ್ಪ ಜಸ್ಟಿಸ್ ಕೊಡ್ಬೋದಿತ್ತು, ಈ ರೀತಿಯಾದಂತಹ ಒಂದು ಸ್ವಲ್ಪ ಕ್ಲೋಷರ್ ಸಿಕ್ಕಿಲ್ಲ ಒಂದಷ್ಟು ಪಾತ್ರಗಳಿಗೆ ಅನ್ನೋ ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಅದು ಕೂಡ ಚಿತ್ರಕ್ಕೆ ಒಂದು ಸ್ವಲ್ಪ ಮೈನಸ್ ಆಗುವಂತಹ ಚಾನ್ಸಸ್ ಇದೆ. ಆ್ಯಂಡ್ ಎಷ್ಟೋ ಜನ ಟ್ರೈಲರನ್ನು ಇದೆರಡೂ ಕೂಡ ಮೈನಸ್ ಆಗುತ್ತೆ. ಇನ್ನು ಸಾಕಷ್ಟು ಜನ ಸಿನಿಮಾ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ, ಒಂದಷ್ಟು ಜನ ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ. ಇದು
ನಾವು ಜಡ್ಜ್ ಮಾಡೋದಕ್ಕಾಗೋದಿಲ್ಲ, ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಅಂತ ನಾನು ಆಗ್ಲೇ ಹೇಳಿದೆ. ಸೊ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಅದನ್ನು ಏನು ಮಾಡೋದಕ್ಕಾಗಲ್ಲ, ಅದು ಅವರವರ ಒಪಿನಿಯನ್ ಅಷ್ಟೇ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈಗ ಸಿನಿಮಾ ನೋಡಿದಂತಹ ಪ್ರೇಕ್ಷಕರು ಸಾಕಷ್ಟು ಜನ ಖುಷಿಯಿಂದ ಹೊರಗಡೆ ಬಂದಿದ್ದಾರೆ. ಇದರಲ್ಲಿ ಅಪ್ಪ ಮಗನ ಬಾಂಧವ್ಯದ ಬಗ್ಗೆ ಹೇಳಿದ್ದಾರೆ, ಹಾಗೆ ಪ್ರೀತಿ ಬಗ್ಗೆ ಹೇಳಿದ್ದಾರೆ, ಎಮೋಷನ್ಸ್ ಬಗ್ಗೆ ಹೇಳಿದ್ದಾರೆ. ಸೊ ಇದನ್ನೆಲ್ಲ ಕೂಡ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಕ್ಯಾರಿ ಮಾಡಿದ್ದಾರೆ ಚಿತ್ರದಲ್ಲಿ. ಆ್ಯಂಡ್ ಸಿನಿಮಾ ನಮಗೆಲ್ಲೂ ಕೂಡ ಬೋರ್ ಆಗ್ತಿದೆ ಅಂತ ಅನ್ಸೋದಿಲ್ಲ, ಆದರೆ ಇನ್ನೂ ಏನೋ ಬೇಕಿತ್ತೇನೋ ಅಂತ ಅನಿಸುವಂತಹ ಫೀಲಿಂಗ್ ಅಂತೂ ಖಂಡಿತವಾಗ್ಲೂ ಕೊಡುತ್ತೆ. ಅಲ್ಲಿ ಸಿನಿಮಾವನ್ನು ಕಂಪ್ಲೀಟಾಗಿ ನೋಡೋದಕ್ಕೆ ಕಾರಣನೇ ನಟ ಯಶ್ ಅವರು ಅಂತ ಹೇಳ್ಬೋದು. ಅವರ ಆ್ಯಕ್ಟಿಂಗ್ ಎಲ್ಲರನ್ನೂ ಕೂಡ ಆ ಥಿಯೇಟರ್ ಒಳಗಡೆ ಹಿಡಿದಿಟ್ಕೊಳ್ತಾ ಇದೆ. ಅಷ್ಟು ಟಾಪ್ ನಾಚ್ ಆ್ಯಕ್ಟಿಂಗನ್ನು ಕೂಡ ನಟ ಯಶ್ ಅವರು ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ಹೇಗಾಗತ್ತೆ ಮುಂದೆ ಅನ್ನೋದನ್ನು ಕೂಡ ವೆಯ್ಟ್ ಮಾಡಿ ನೋಡಬೇಕಾಗಿದೆ. ಇನ್ನು ಕಲೆಕ್ಷನ್ ವಿಚಾರಕ್ಕೆ ಬರೋದಾದರೆ, ಈಗಾಗಲೇ ಬೆಂಗಳೂರಿನಲ್ಲಿ ಏನಿಲ್ಲ ಅಂತ ಹೇಳಿದ್ರು 27 ಕೋಟಿ ರೂಪಾಯಿಯನ್ನು, ಅಂದರೆ ನಮ್ಮ ಕರ್ನಾಟಕದಲ್ಲಿ ಓವರಾಲ್ ಆಗಿ ನಾವು ನೋಡೋದಾದರೆ 27 ಕೋಟಿ ರೂಪಾಯಿಯನ್ನು ಈಗಾಗಲೇ ಟಾಕ್ಸಿಕ್ ಸಿನಿಮಾ ಕಲೆಕ್ಷನನ್ನು ಮಾಡಿಕೊಂಡಿದೆ. ಓವರಾಲ್ ಭಾರತದಲ್ಲಿ ನೋಡೋದಾದರೆ 57 ಕೋಟಿಯನ್ನು ಈಗಾಗಲೇ ಈ ಸಿನಿಮಾ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆಲ್ ಗ್ಲೋಬಲಲ್ಲಿ ನೋಡೋದು ಇನ್ನೂ ಬಾಕಿ ಇದೆ. ಮೋಸ್ಟ್ಲಿ ಒಂದೇ ದಿನಕ್ಕೆ 100 crores ಕ್ಲಬ್ ಸೇರಿರ್ಬೋದು. ಅದ್ರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಇನ್ನೂ ಲಭ್ಯ ಇಲ್ಲ. ನೀವೇನಾದರೂ ಸಿನಿಮಾ ನೋಡಬೇಕಂತ ಪ್ಲ್ಯಾನ್ ಮಾಡ್ತಿದ್ರೆ, ಇದು ಟ್ರೈಲರ್ ನೋಡ್ದಂಗೆ ಅಥವಾ ಟೀಸರ್ ನೋಡ್ದಂಗೆ ನಮಗೆ ತುಂಬ ಹಸಿ ಬಿಸಿ ದೃಶ್ಯಗಳೇ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈ ಸಿನಿಮಾ ಅಷ್ಟೇನು ವಲ್ಗರ್ ಆಗಿ ಯಾವುದೇ ವಿಚಾರವನ್ನು ಕೂಡ ನಟ ಯಶ್ ಅವರು ತೋರಿಸಿಲ್ಲ. ಅವರು ಈ ಹಿಂದೆ ಹೇಳಿದಂತಹ ಮಾತು ನಾನು ಕನ್ನಡಿಗರಿಗೆ ತಲೆ ತಗ್ಸೋದಕ್ಕೆ ಬಿಡೋದಿಲ್ಲ ಅದನ್ನು ಎಲ್ಲೋ ಒಂದು ಕಡೆ ಉಳಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ, ಈ ಸಿನಿಮಾದಲ್ಲಿ ಸಾಕಷ್ಟು ಅಂಶಗಳನ್ನು ಕಟ್ ಮಾಡಿದ್ದಾರೆ. ನೀವೇನಾದರೂ ಟ್ರೈಲರನ್ನು ನೋಡಿದರೆ ಅಲ್ಲಿ ನಡಿಯಾ ಅವರ ಮಗನಿಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತಿರುವಂತಹ ಕಾನ್ವರ್ಸೇಷನ್ ಇರುವಂತಹ ಒಂದು ಕ್ಲಿಪ್ಪಿಂಗ್ ಇತ್ತು. ಬಟ್ ಕಂಪ್ಲೀಟ್ಲಿ ಅದು ಕೂಡ ಈ ಸಿನಿಮಾದಲ್ಲಿ ಇಲ್ಲ. ಯಾಕೆ ಕಟ್ ಮಾಡಿದ್ದಾರೆ ನಿಜಕ್ಕೂ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ಆ ಸೀನ್ ಇರಬೇಕಿತ್ತೇನೋ, ಇನ್ನೊಂದಷ್ಟು ಜನಕ್ಕೆ ಕನೆಕ್ಟ್ ಆಗ್ತಿತ್ತೇನೋ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ತಾರಾ ಸುತಾರಿಯಾ ಅವರ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ಇದರಲ್ಲಿ ಕಟ್ ಮಾಡಲಾಗಿದೆ. ಸೊ ಲೆಂತ್ ಆಗುತ್ತೆ ಸಿನಿಮಾ ಅನ್ನೋ ಒಂದು ವೈಸ್ನಲ್ಲಿ ಏನಾದರೂ ಕಟ್ ಮಾಡಿದ್ರ ಈ ಸೀಕ್ವೆನ್ಸ್ಗಳು, ಅದು ಕೂಡ ಗೊತ್ತಿಲ್ಲ, ಅಥವಾ ಏನಂತ ಹೇಳೋದು ನಿಜಕ್ಕೂ ಗೊತ್ತಿಲ್ಲ. ಬಟ್ ಆದರೆ ಓವರಾಲ್ ನೋಡೋದಾದರೆ ಸಿನಿಮಾವನ್ನು ಖಂಡಿತವಾಗ್ಲೂ ಥಿಯೇಟರ್ನಲ್ಲಿ ನೋಡ್ಬೋದು. ಬಿಕಾಸ್ ಯಶ್ ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅವರ ಆ್ಯಕ್ಟಿಂಗಂತೂ ಫುಲ್ ಮಾರ್ಕ್ಸ್ ಕೊಡ್ಬೋದು. ತುಂಬ ಅದ್ಭುತವಾಗಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.